ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಂಡೇ ಮಾರ್ನಿಂಗು ತಿಂಡಿ ಎಲ್ಲ ಆಯಿತು. ಪಾಪು ಮಲಗಿದ್ದ, ಅದಕ್ಕೋಸ್ಕರ ಅವನಿಗೆ ಡ್ರೈ ಫ್ರೂಟ್ಸ್ ಲಡ್ಡು ಖಾಲಿಯಾಗಿ ಹೋಗಿತ್ತು. ಮಲಗಿದ್ನಲ್ಲ, ಇವತ್ತು ಬೇರೆ ಏನೂ ಕೆಲಸ ಇರಲಿಲ್ಲ, ಮಾಡ್ಕೊಳ್ಳೋಣ ಅಂತ ಹಾಗೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಮಾಡ್ಕೋತಿದ್ದೆ. ಬನ್ನಿ ಇವಾಗ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ. 1 ಕಪ್ ಆಗೋಷ್ಟು ಬಾದಾಮಿ ತೊಗೊಂಡಿದ್ದೀನಿ, ವಾಲ್ನಟ್ ತೊಗೊಂಡಿದ್ದೀನಿ, ದ್ರಾಕ್ಷಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ಗ್ರೈಂಡ್ ಮಾಡ್ಕೊಳ್ಳಲ್ಲ, ಆಮೇಲೆ ಅದನ್ನು ತೋರಿಸ್ತೀನಿ ಹೆಂಗೆ ಹಾಕ್ತೀನಿ ಅಂತ. ಇದು ಪಂಪ್ಕಿನ್ ಸೀಡ್ಸು ಒಂದು ಅರ್ಧ ಕಪ್ಪು. ಇದು ಗೋಡಂಬಿ ಒಂದು ಅರ್ಧ ಕಪ್ಗಿನ್ನ ಕಡಿಮೆನೇ ಹಾಕ್ಕೊಳ್ಳಿ. ಗೋಡಂಬಿ ಜಾಸ್ತಿ ಹಾಕೋಕ್ಕೆ ಹೋಗಲ್ಲ. ನೆಕ್ಸ್ಟು ಮಕಾನ ಹಂಗೆ ಫ್ರೈಡ್ ಮಾಡಿ ತಿನ್ನಿಸ್ತಾರೆ, ಬಟ್ ನಾನು ಅವ್ನಿಗಿನ್ನೂ ಅಲ್ಲಿ ಬಂದಿಲ್ಲ. ಹಾಗಾಗಿ ಇದ್ರ ಜೊತೆನೇ ಸ್ಟಾರ್ಟಿಂಗ್ ಗೊತ್ತಿರಲಿಲ್ಲ ನನಗೂ, ಇದ್ರ ಜೊತೆನೇ ಮಿಕ್ಸ್ ಮಾಡಿ ತಿನ್ನಿಸ್ಬೋದು ಅಂತ. ಲಾಸ್ಟ್ ಟೈಮು ಫ್ರೈ ಮಾಡಿ ಗ್ರೈಂಡ್ ಮಾಡಿ ಇದ್ರ ಜೊತೆನೇ ಮಿಕ್ಸ್ ಮಾಡಿದೆ, ಚೆನ್ನಾಗಿತ್ತು. ಹಾಗಾಗಿ ನಾನು ಮಕಾನನ ಇದ್ರ ಜೊತೆನೇ ಫ್ರೈ ಮಾಡಿ ತಿನ್ನಿಸ್ತೇನೆ. ಬನ್ನಿ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟ್ ಒಲೆ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಟಿದ್ದೀನಿ. ಅದಕ್ಕೊಂದು ಸ್ಪೂನ್ ತುಪ್ಪ ಹಾಕೋತೀನಿ. ಸ್ವಲ್ಪ 1 ಸ್ಪೂನ್ಗಿನ್ನ ಕಡಿಮೆ ಹಾಕ್ಕೊಂಡು ಪರವಾಗಿಲ್ಲ. ಮತ್ತೆ ಅದು ಎಲ್ಲ ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ತಾ ಅದು ಅಬ್ಸರ್ವ್ ಆದಮೇಲೆ ಇನ್ನೂ ಸ್ವಲ್ಪ ಹಾಕೊಳ್ಳೋಕೆ ಬೇಕಾಗುತ್ತೆ. ಫಸ್ಟ್ ಇವಾಗ ವಾಲ್ನಟ್ ಹಾಕೋತೀನಿ. ನೀವು ಇದೆಲ್ಲ ಗ್ರೈಂಡ್ ಮಾಡುವಾಗ ಸ್ವಲ್ಪ ಚಿಕ್ಕ ಪೀಸ್ ಮಾಡಿಕೊಳ್ಳಿ. ನಾನು ಅವಾಗೆ ಇಷ್ಟ ತೋರಿಸೋದು ಮರ್ತೋದೆ, ಅದಕ್ಕೆ ಇವಾಗ ಆ್ಯಡ್ ಮಾಡ್ಕೋತಿದ್ದೀನಿ. ತುಪ್ಪ ಎಲ್ಲ ಡ್ರೈ ಆಗಿದೆ. ಒಂದು 10 ಸ್ಪೂನ್ ತುಪ್ಪ ಹಾಕ್ತಿದೆ. ಇಷ್ಟ ನೀವು ಸಾಲ್ಟದಾದರೂ ಹಾಕಿ, ಇಲ್ಲ ಅನ್ಸಾಲ್ಟೆಡ್ ಆದರೂ ಹಾಕೊಳ್ಳಿ, ಯಾವುದಾದ್ರೂ ಪರವಾಗಿಲ್ಲ. ನೆಕ್ಸ್ಟು ಬಾದಾಮಿ ನಾನು ಇವಾಗ ಪೀಸ್ ಮಾಡಿಕೊಂಡೆ. ನಾರ್ಮಲ್ ಎಲ್ಲದ್ರ ಜೊತೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕಷ್ಟ ಆಗುತ್ತೆ ಕಟ್ ಮಾಡ್ಕೊಳ್ಳೋದಕ್ಕೆ ಅಂತ ಇವಾಗೆ ಅರ್ಧ ಪೀಸ್ ಮಾಡಿಕೊಂಡೆ. ಸ್ವಲ್ಪ ತುಪ್ಪ ಹಾಕ್ಕೋತೀನಿ. ಡ್ರೈ ಫ್ರೂಟ್ಸ್ ಸ್ಮೆಲ್ ಘಮ ಇದೆ. ಸಾಕು, ಇದು 1-2 ನಿಮಿಷ ಫ್ರೈ ಆಗಿದೆ. ನೆಕ್ಸ್ಟು ಮಕಾನ ನೀವು ಇನ್ನೂ ಬೇಕಾದರೂ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ, ನಿಮ್ಗೆ ಏನಾದರೂ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ. ಮಕಾನ ಫ್ರೈ ಆಗುತ್ತೆ, ಟೈಮ್ ತೊಗೊಳುತ್ತೆ, ಒಂದು 10 ನಿಮಿಷ ಆದರೂ ಬೇಕು.
ಕ್ರಿಸ್ಪಿ ಕ್ರಿಸ್ಪಿ ಮಟನ್ ಫ್ರೈ ಆಗಿದೆ. ಕೊಡ್ತೀವಿ. ನೆಕ್ಸ್ಟು ಒಂದೇ ಪಂಪ್ಕಿನ್ ಸೀಡ್ಸ್. ಇವಾಗೆಲ್ಲ ಫ್ರೈ ಮಾಡಿದ್ಮೇಲೆ ಒಟ್ಟಿಗೆ ಮಿಕ್ಸ್ ಮಾಡಿದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆಲ್ಲ, ಚೆನ್ನಾಗಿದೆ ನೋಡೋಕ್ಕೆ. ಇವಾಗ ಇದನ್ನೆಲ್ಲ ಒಟ್ಟಿಗೆ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಪುಡಿಯಾಗಿದೆ. ಇವಾಗ ಇದನ್ನು ಒಂದು ಬಟ್ಲಿಗೆ ಹಾಕ್ಕೋತೀನಿ. ಇವಾಗ ನೆಕ್ಸ್ಟು ಡೇಟ್ನ ನೆನೆಸಿಟ್ಟಿದ್ನಲ್ಲ ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಈ ನೀರೆಲ್ಲ ಬೇಡ, ಬರೀ ಡೇಟ್ಸ್ ಮಾತ್ರ ಹಾಕೊಳ್ಳೋಣ. ಒಂದು ಸ್ವಲ್ಪ ನೀರಿದ್ರೂ ಪರವಾಗಿಲ್ಲ, ಯಾಕೆಂದರೆ ಅದು ಪೇಸ್ಟ್ ಥರ ಆಗಬೇಕಲ್ಲ, ಅದಕ್ಕೆ. ನೀವು ಇಷ್ಟು ನಾನೊಂದು 10 to 12 ಡೇಟ್ಸ್ನ ಓಪನ್ ಮಾಡಿ ಚೆನ್ನಾಗಿದೆಯಾ ಅಂತೆಲ್ಲ ಒಳಗಡೆ ನೋಡಿ ನೆನೆಸಿಟ್ಟಿದ್ದೀನಿ. ಆಮೇಲೆ ಸ್ವೀಟ್ನೆಸ್ ಏನಾದರೂ ಕಡಿಮೆ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೋದು. ನೋಡಿ ಪೇಸ್ಟ್ ಈ ಥರ ಆಗಿದೆ. ಮಿಕ್ಸ್ ಮಾಡೋಣ. ಪೌಡರ್ ಜಾಸ್ತಿ ಆಗಿದೆ, ಡೇಟ್ಸ್ ಪೇಸ್ಟು ಕಡಿಮೆ ಆಗಿದೆ. ಮೇ ಬಿ ಶಾರ್ಟೇಜ್ ಆಗುತ್ತೇನೋ, ನೋಡೋಣ. ಶಾರ್ಟೇಜ್ ಆದರೆ ಇನ್ನೊಂದು ಸ್ವಲ್ಪ ಡೇಟ್ ನೆನೆಸಿ ಮಿಕ್ಸ್ ಮಾಡ್ತೀನಿ ಅಷ್ಟೆ. ನೋಡಿ ಇಲ್ಲಿ ಇನ್ನೂ ಪೇಸ್ಟ್ ಇರುತ್ತಲ್ಲ, ಬೇಕಾದ್ರೆ ಪೌಡರ್ನ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ನಾನು ದ್ರಾಕ್ಷಿ ಅವಾಗೇ ಹಾಕಿಲ್ಲ, ಹಾಗಾಗಿ ಇವಾಗ ಹಾಕ್ತೀನಿ. ಅದು ಉಂಡೆ ಕಟ್ಟಿದಾಗ ಮಕ್ಕಳು ತಿನ್ನುವಾಗ ಇಷ್ಟಿಷ್ಟೇ ಪೀಸು ತಿನ್ನಬೇಕಾದ್ರೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಗ್ರೈಂಡ್ ಮಾಡಿ ಹಾಕಿಲ್ಲ, ಈ ಥರ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೇಕಾದರೆ ನೀವು ತುಪ್ಪನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತುಪ್ಪ ಆಲ್ರೆಡಿ ಫ್ರೈ ಮಾಡೋದಕ್ಕೆಲ್ಲ ಹಾಕಿದ್ನಲ್ಲ ಅಂತ ನಾನು ಹಾಕೋದಕ್ಕೆ ಹೋಗಲ್ಲ. ಓಕೆ, ಪರವಾಗಿಲ್ಲ. ಆದರೂ ಸ್ವಲ್ಪ ಅದೇ ಪೌಡರ್ಗೆ ಶಾರ್ಟೇಜ್ ಆಯಿತು ಪೇಸ್ಟು. ಪರವಾಗಿಲ್ಲ, ಹಿಂಗೆ ಮ್ಯಾನೇಜ್ ಮಾಡ್ಬೋದು. ನೋಡಿ ಇವಾಗಿದ್ರಲ್ಲೇ
ನಾನು ಇದೇ ಥರ ಚಿಕ್ಕ ಚಿಕ್ಕ ಉಂಡೆ ಮಾಡಿ ಒಂದು 15-20 ಆಗುತ್ತೆ ಅನಿಸುತ್ತೆ. ಒಂದು ಸ್ಟೀಲ್ ಬಾಕ್ಸಲ್ಲಿ ಹಾಕಿಟ್ಟಿರ್ತೀನಿ. ಡೈಲಿ ಒಂದೊಂದು ಕೊಡ್ತೀನಿ. ಇದು ಮಕ್ಕಳಿಗೆ ಒಂದು 9 ಮಂತ್ಸಿಂದನೂ ಕೊಡ್ಬೋದು. ಕೆಲವರು 6 ಮಂತ್ಸಿಂದನೂ ಕೊಡ್ತಾರೆ. ಬಟ್ ಅವರಿಗೆ ಮೋಷನ್ ಪ್ರಾಬ್ಲಮ್ಮು, ಅವರಿಗೆ ಜೀರ್ಣಿಸ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಅದಕ್ಕೆ ನಾನು 9 ಮಂತ್ಸಿಂದ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮ ಪಾಪು ಎದ್ದಿದ್ದಾನೆ, ಕರಿತಾ ಇದ್ದಾನೆ ಅವಾಗಿಂದ. ಏನು ಪಾಪು ತಿಂತಿಯಲ್ಲ ಆಡು? ತೋ ಬಾಯ್ಲೆ ತಗೋ. ಏಯ್ ತೆಗಿ ಬೈಂದ ಅದು. ಅವನು ಇಷ್ಟಪಟ್ಟೆ ತಿಂತಾನೆ, ನಾನೇನು ಫೋರ್ಸ್ ಮಾಡೋಕ್ಕೆ ಹೋಗಲ್ಲ. ಯಾರು ಓದ್ತಾ ಇದೆಯಾ? ಇವಾಗ ಎಷ್ಟಾಗಿದೆ ಅಂತ ಕೌಂಟ್ ಮಾಡೋಣ. 21. ಇನ್ನೊಂದ್ಸರಿ ಕೌಂಟ್ ಮಾಡೋಣ. 19, 20, 21 ಆಗಿದೆ. ಇದರಲ್ಲಿ ಒಂದು ಮಾತ್ರ ನಾನು ತಿಂದು ಮಿಕ್ಕಿದೆಲ್ಲ ಬಾಕ್ಸ್ಗೆ ಹಾಕಿಡ್ತೀನಿ. ಚೆನ್ನಾಗಿದೆ ಅಲ್ಲ ನೋಡೋಕ್ಕೆ, ಹಾಗೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಇದನ್ನು ಡೈಲಿ ಒಂದೊಂದು ಈವ್ನಿಂಗ್ ಸ್ನ್ಯಾಕ್ಸ್ ಆಗಲಿ ಅಥವಾ ಒಂದು 11 o'clock 12 o'clock ಆ ಥರ ದಿನ ಒಂದೊಂದು ಕೊಡ್ತೀನಿ. ಇನ್ನು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಮರೀದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.